ಇವತ್ತು ಅಧ್ಯಕ್ಷರ ಆಯ್ಕೆ ಉಪಾಧ್ಯಕ್ಷರ ಆಯ್ಕೆ ಆಯ್ತು ಏನ್ ಹೇಳ್ತೀವಿ? ಸ್ವಾಭಾವಿಕ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರ ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಾಗಿದೆ. ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ, ಯಾರು ಸೋತಿಲ್ಲ, ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬರ್ತದೆ. ಯಾರು ಇಷ್ಟು ವರ್ಷದ ರಾಜಕೀಯವಾಗಿ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿ ಆದ್ರ ಯಾರು ಒಂಟಿಯಾಗಿಲ್ಲ ಅಂದ್ರೆ ಇದರರ್ಥ ಈಗ ಯಾರು ಒಂಟಿಯಾಗೋ ಪ್ರಶ್ನೆ ಇಲ್ಲ. 42 ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತು ದಿವಸ ಅನ್ನಸವಣ್ಣ ಜೊಲ್ಲೆ ಅವರನ್ನ ಮತ್ತು ರಾಜೀವ್ ಕಾಗೆ ಅವರನ್ನು ಅವರನ್ನ ಅಧ್ಯಕ್ಷರನ್ನಾಗಿ ಇವರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ. ರಮೇಶ್ ಕತ್ತಿ ಅವರು ಸಂಬಂಧ ಒಳ್ಳೆದಿದೆ, ಇವೆಲ್ಲ ಏನು ಅದು ಆಗೋ ಸಂದರ್ಭದಾಗ ಹೊರಗಿರುವುದು ಮತ್ತು ಅದೆಲ್ಲ ಮುಗಿದ್ಮೇಲೆ ಬಂದು ಹೇಳೋದು ಮತ್ತೆ ಇದನ್ನ ಬಿಟ್ಟು ಮತ್ತೇನ್ ಮಾಡ್ತಾನ ನಾವು ಮಾತುಕತೆಗೆ ಅದಕ್ಕೆ ರಾಜಕಾರಣದ ಕೊಡ್ಲಿ ಕೊಡುವಲ್ ತಗೊಂಡು ಮಾತುಕತೆಗೆ ಅದಕ್ಕೆ ಏನು ಸಂಬಂಧನೇ ಆಗಿಲ್ಲ. ಭಾಳ ದಿವಸ ಅಂದ್ರೆ 2 ತಿಂಗಳ ಹಿಂದೆ, ಈಗೇನು ಮಾತಾಡಿಲ್ಲ, 2 ತಿಂಗಳ ಹಿಂದೆ ಮಾತಾಡಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ತಾವು ಅಧ್ಯಕ್ಷ ಮಾಡೋ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡಿಮೆ ರಮೇಶ್ ಕತ್ತಿನ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡಿದ್ನಿ ಅಂತ ಅವ್ರು ಹೇಳಿದ್ರು. ಸ್ವಾಭಾವಿಕ ಅದು ನಿಜವಾದ ಸಂಗತಿ. ಆಗಿನ ಸಂದರ್ಭದಲ್ಲಿ ಹಿರಿ ಈಗ ಲಕ್ಷ್ಮಣ ಸವದಿ ಕೊಟ್ಟರು ಸ್ವೀಕಾರ ಮಾಡಬೇಕು, ಅಣ್ಣಾಸಾಹೇಬ್ ಜೊಲ್ಲೆ ಕೊಟ್ಟರು ಸ್ವೀಕಾರ ಮಾಡಬೇಕು, ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು, ರಮೇಶ್ ಜಾರಕಿಹೊಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು. ಹಿರಿಯರು ಇದ್ದು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ. ಇವತ್ತು ದಿವಸ ಒಬ್ಬ ಅನುಭವ ಮಾತಿಂದ ಹೇಳ್ತಾರ ಅದು ಸ್ವೀಕಾರ. ಡಿಸಿಸಿ ಬ್ಯಾಂಕ್ನಲ್ಲಿ ಸಹಕಾರಿ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದೊಂದು ಹೋಲಿಕೆ ಮಾಡುವಂತ ಪ್ರಶ್ನೆ ಇಲ್ಲ. ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.